ನಲ್ಲಿ ಇತ್ತೀಚೆಗೆ ಸಖತ್ ಚರ್ಚೆಯಲ್ಲಿದ್ದ ಮದುವೆ ಅಂದರೆ ಕಾವ್ಯಾಶ ಮತ್ತು ವರುಣ್ ಅವರ ವಿವಾಹ. ಮದುವೆಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆಯೇ ಕೆಲವರು ಇದು ಮನಿ ಮ್ಯಾಟರ್ ಅಂತ ಕಮೆಂಟ್ ಮಾಡೋದನ್ನು ನಾವು ನೋಡಿದ್ದೇವೆ. ವರುಣ್ ಒಬ್ಬ ಫಿಲ್ಮ್ ಪ್ರೊಡ್ಯೂಸರ್ ಆಗಿರುವ ಹಿನ್ನೆಲೆ ಈ ಸಂಬಂಧದ ಬಗ್ಗೆ ಹಲವಾರು ಅನುಮಾನಗಳು ಹುಟ್ಟಿಕೊಂಡವು. ಆದರೆ ಈಗ ಕಾವ್ಯಾಶ ಕೊಟ್ಟಿರುವ ಸ್ಟೇಟ್ಮೆಂಟ್ ಈ ಎಲ್ಲಾ ಮಾತುಗಳಿಗೆ ಸ್ಪಷ್ಟ ಉತ್ತರ ಕೊಟ್ಟಂತಾಗಿದೆ. ಮದುವೆ ಸಂದರ್ಭದಲ್ಲಿ ರಾಜ್ಕುಮಾರ್ ಕುಟುಂಬ, ರಮ್ಯಾ ಸೇರಿದಂತೆ ಅನೇಕ ಸ್ಯಾಂಡಲ್ವುಡ್ ಕಲಾವಿದರು ಭಾಗವಹಿಸಿದ್ದರು. ಅದರಿಂದಲೇ ಈ ಮದುವೆ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಆದ್ರೆ ನಿಜವಾದ ಕತೆ ಇನ್ನು ಡೀಪ್ ಇದೆ. ಕಾವ್ಯ ಮತ್ತು ವರುಣ್ ಇಬ್ಬರು ಸುಮಾರು 13 ವರ್ಷಗಳ ಹಿಂದಿನಿಂದಲೇ ಪ್ರೀತಿಯಲ್ಲಿ ಇದ್ದರು. ಆ ಸಮಯದಲ್ಲಿ ಅವರ ಬಳಿ ಒಂದು 2 ವೀಲರ್ ಮಾತ್ರ ಇತ್ತು ಮತ್ತು ಪಾನಿಪುರಿ ತಿನ್ನೋದಕ್ಕೆ ಅಷ್ಟೇ ಹಣ ಇದ್ದ ದಿನಗಳು. ಆ ದಿನಗಳಲ್ಲಿ ಕಾವ್ಯ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಕೆಲಸ ಮಾಡುತ್ತಾ ನಂತರ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾದ ಮೂಲಕ ಜನಪ್ರಿಯತೆ ಗಳಿಸಿದರು. ಹಣ ಇರಲಿಲ್ಲ, ಸ್ಟೇಬಲ್ ಜಾಬ್ ಇರಲಿಲ್ಲ, ಆದರೂ ಅವರ ಪ್ರೀತಿ ಮಾತ್ರ ಗಟ್ಟಿಯಾಗಿ ನಿಂತಿತ್ತು. ವಿಶೇಷ ಅಂದ್ರೆ ವರುಣ್ ಯಾವತ್ತೂ ಕಾವ್ಯ ಅವರ ಸಂಪಾದನೆಯನ್ನ ಕೇಳಿಲ್ಲ ಮತ್ತು ಕಾವ್ಯ ಕೂಡ ವರುಣ್ ಇನ್ಕಮ್ ಬಗ್ಗೆ ಯಾವತ್ತೂ ಪ್ರಶ್ನಿಸಿಲ್ಲ. ಆ ದಿನಗಳಿಂದ ಇಂದಿನವರೆಗೂ ಇದು ಯಾವುದೇ ಹಣದ ಸಂಬಂಧ ಅಲ್ಲ, ವರ್ಷಗಳ ನಂಬಿಕೆ, ಸಹನೆ ಮತ್ತು ನಿಜವಾದ ಪ್ರೀತಿಯ ಮೇಲೆ ನಿರ್ಮಾಣವಾದ ಒಂದು ಸಂಬಂಧ ಎಂದು ಸ್ವತಃ ಕಾವ್ಯ ಅವರೇ ಹೇಳಿದ್ದಾರೆ. ಈ ಕುರಿತು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ ಮತ್ತು ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.